ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ವಿವಾಹದ ನಂತರ ಸ್ತ್ರೀಯರ ಮುಖದಲ್ಲಿ ಒಂದು ವಿಶಿಷ್ಟವಾದ ಕಳೆ, ದಿವ್ಯವಾದ ತೇಜಸ್ಸು ಮತ್ತು ಸೌಮ್ಯವಾದ ಹೊಳಪು ಮೂಡುವುದನ್ನು ನೀವು ಗಮನಿಸಿದ್ದೀರಾ? ಅನೇಕರು ಇದನ್ನು ಕೇವಲ ಸೌಂದರ್ಯವರ್ಧಕಗಳ ಅಥವಾ ಸಂತೋಷದ ಪರಿಣಾಮವೆಂದು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಇದರ ಹಿಂದೆ ಅತ್ಯಂತ ಆಳವಾದ ಆಧ್ಯಾತ್ಮಿಕ ರಹಸ್ಯ ಮತ್ತು ಶಾರೀರಿಕ ವಿಜ್ಞಾನ ಅಡಗಿದೆ. ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ, ಬದಲಿಗೆ ಇದು ಎರಡು ಮಹಾನ್ ಚೈತನ್ಯಗಳ ಸಂಗಮ. ಇಂದಿನ ಸಂಚಿಕೆಯಲ್ಲಿ ಮದುವೆಯ ನಂತರ ಸ್ತ್ರೀಯರ ಪ್ರಭಾಮಂಡಲದಲ್ಲಿ ಉಂಟಾಗುವ ಬದಲಾವಣೆ ಮತ್ತು ಅದರ ಹಿಂದಿರುವ ಅದೃಶ್ಯ ಶಕ್ತಿಗಳ ಬಗ್ಗೆ ತಿಳಿಯೋಣ. ವಿಶ್ವದ ಸೃಷ್ಟಿಯೇ ಪುರುಷ ಮತ್ತು ಸ್ತ್ರೀ ಎಂಬ ಎರಡು ಶಕ್ತಿಗಳಿಂದ ಕೂಡಿದೆ. ವಿವಾಹದ ನಂತರ ಪುರುಷ ಚೈತನ್ಯ ಮತ್ತು ಸ್ತ್ರೀ ಚೈತನ್ಯಗಳು ಒಂದಾದಾಗ ಜೀವನದಲ್ಲಿ ಒಂದು ಹೊಸ ಸಮತೋಲನವು ಸೃಷ್ಟಿಯಾಗುತ್ತದೆ. ವಿವಾಹದ ಪವಿತ್ರ ವಿಧಿವಿಧಾನಗಳ ನಂತರ ಪತಿ ಪತ್ನಿಯರ ಪ್ರಾಣಶಕ್ತಿಯು ಪರಸ್ಪರ ಪೂರಕವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ. ಈ ಶಕ್ತಿಯ ಸಮತೋಲನವು ಸ್ತ್ರೀಯ ಆಂತರಿಕ ಚೈತನ್ಯವನ್ನು ಜಾಗೃತಗೊಳಿಸುತ್ತದೆ. ಯಾವಾಗ ಆಂತರಿಕ ಶಕ್ತಿಯು ಸ್ಥಿರವಾಗುತ್ತದೆಯೋ ಅದು ಮುಖದಲ್ಲಿ ನೈಸರ್ಗಿಕ ತೇಜಸ್ಸಾಗಿ ಹೊರಹೊಮ್ಮುತ್ತದೆ. ವಿವಾಹದ ನಂತರ ಸ್ತ್ರೀಯ ಪ್ರಭಾಮಂಡಲವು ಹೆಚ್ಚು ವಿಸ್ತಾರವಾಗುತ್ತದೆ. ಅವಳು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ ಒಂದು ಕುಟುಂಬದ ರಕ್ಷಕಿಯಾಗಿ, ಶಕ್ತಿ ಸ್ವರೂಪಿಣಿಯಾಗಿ ಪರಿವರ್ತಿತಳಾಗುತ್ತಾಳೆ. ಈ ಸಕಾರಾತ್ಮಕ ಶಕ್ತಿಯು ಅವಳ ಸುತ್ತ ಒಂದು ದಿವ್ಯ ಅಲೆಗಳನ್ನು ಸೃಷ್ಟಿಸುತ್ತದೆ. ಭಾರತೀಯ ಪರಂಪರೆಯಲ್ಲಿ ವಿವಾಹಿತ ಸ್ತ್ರೀಯರು ಧರಿಸುವ ಪ್ರತಿಯೊಂದು ಆಭರಣವು ಕೇವಲ ಸೌಂದರ್ಯಕ್ಕಲ್ಲ, ಬದಲಿಗೆ ಅವು ಶರೀರದ ಪ್ರಮುಖ ಮರ್ಮಬಿಂದುಗಳನ್ನು ಸಕ್ರಿಯಗೊಳಿಸುವ ಸಾಧನಗಳಾಗಿವೆ. ಕುಂಕುಮ ಅಥವಾ ಬಿಂದಿ ಹಚ್ಚಿಕೊಳ್ಳುವುದು, ಇದು ಎರಡು ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ. ಇದು ಸ್ತ್ರೀಯ ಏಕಾಗ್ರತೆಯನ್ನು ಹೆಚ್ಚಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಂಗಲಸೂತ್ರ ಧರಿಸುವುದು, ಇದು ಹೃದಯ ಭಾಗದ ಮೇಲೆ ಇರುವುದರಿಂದ ಹೃದಯ ಚಕ್ರವನ್ನು ರಕ್ಷಿಸುತ್ತದೆ. ಇದು ಶರೀರದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವುದಲ್ಲದೆ ಭಾವನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ. ಬಳೆಗಳನ್ನು ಧರಿಸುವುದು, ಮಣಿಕಟ್ಟಿನ ಭಾಗದಲ್ಲಿ ಸತತವಾಗಿ ಉಂಟಾಗುವ ಘರ್ಷಣೆಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಶರೀರದ ವಿದ್ಯುತ್ಕಾಂತೀಯ ಶಕ್ತಿಯು ಹೊರಹೋಗದಂತೆ ತಡೆಯುತ್ತದೆ. ಕಾಲುಂಗುರ ಧರಿಸುವುದು, ಪಾದದ ಎರಡನೇ ಬೆರಳಿನಲ್ಲಿ ಮೇಲೆ ಬೀಳುವ ಈ ಒತ್ತಡವು ಗರ್ಭಾಶಯದ ರಕ್ತ ಪರಿಚಲನೆಯನ್ನು ಕ್ರಮಬದ್ಧಗೊಳಿಸಲು ಮತ್ತು ಸ್ತ್ರೀಯರ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಎಂದು ಪ್ರಾಚೀನ ವಿಜ್ಞಾನ ತಿಳಿಸುತ್ತದೆ. ವಿವಾಹದ ನಂತರದ ಜೀವನವು ಸ್ತ್ರೀಯರ ಶರೀರದಲ್ಲಿ ಪ್ರಮುಖವಾದ ಶಾರೀರಿಕ ಬದಲಾವಣೆಗಳನ್ನು ತರುತ್ತದೆ. ವಿವಾಹದ ನಂತರದ ಭದ್ರತೆಯ ಭಾವನೆ ಮತ್ತು ಆತ್ಮೀಯತೆಯ ಶರೀರದಲ್ಲಿ ಆಕ್ಸಿಟೋಸಿನ್ ಎಂಬ ರಸದೂತವನ್ನು ಬಿಡುಗಡೆ ಮಾಡುತ್ತದೆ. ಇದು ಕಾರ್ಟಿಸೋಲ್ ಅಥವಾ ಒತ್ತಡದ ರಸದೂತವನ್ನು ಕಡಿಮೆ ಮಾಡುತ್ತದೆ. ಯಾವಾಗ ಒತ್ತಡ ಕಡಿಮೆಯಾಗುತ್ತದೆಯೋ ಆಗ ಚರ್ಮದ ಜೀವಕೋಶಗಳು ಪುನಶ್ಚೇತನಗೊಂಡು ಮುಖದಲ್ಲಿ ನೈಸರ್ಗಿಕ ಹೊಳಪು ಕಾಣಿಸಿಕೊಳ್ಳುತ್ತದೆ. ಗೃಹಲಕ್ಷ್ಮಿಯ ಜವಾಬ್ದಾರಿಯನ್ನು ಹೊತ್ತಾಗ ಅವಳಲ್ಲಿ ಮಾತೃತ್ವ ಮತ್ತು ರಕ್ಷಣೆಯ ಶಕ್ತಿ ಜಾಗೃತವಾಗುತ್ತದೆ. ಈ ಮಾನಸಿಕ ಪಕ್ಷತೆಯು ಅವಳ ಮುಖದಲ್ಲಿ ಒಂದು ದಿವ್ಯ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಮುಖದ ಈ ದಿವ್ಯ ಕಾಂತಿಯು ಜೀವನ ಪರ್ಯಂತ ಹಾಗೇ ಇರಬೇಕೆಂದರೆ ನಾನು ಇಲ್ಲಿ ತಿಳಿಸಿರುವ ನೈಸರ್ಗಿಕ ಕ್ರಮಗಳನ್ನು ಅನುಸರಿಸಿ. ಹಸಿರು ಸೊಪ್ಪು, ತರಕಾರಿಗಳು, ನೆಲ್ಲಿಕಾಯಿ, ಒಣದ್ರಾಕ್ಷಿ ಮತ್ತು ನೆನೆಸಿದ ಬಾದಾಮಿಯನ್ನು ನಿಯಮಿತವಾಗಿ ಸೇವಿಸುವುದು. ಇದು ರಕ್ತವನ್ನು ಶುದ್ಧೀಕರಿಸಿ ಮುಖದ ತೇಜಸ್ಸನ್ನು ಹೆಚ್ಚಿಸುತ್ತದೆ. ಕುಂಕುಮಾದಿ ತೈಲವನ್ನು ಹಚ್ಚಿಕೊಳ್ಳುವುದು, ರಾತ್ರಿ ಮಲಗುವ ಮುನ್ನ ನೈಸರ್ಗಿಕ ಕೇಸರಿಯಿಂದ ತಯಾರಿಸಿದ ಕುಂಕುಮಾದಿ ತೈಲದಿಂದ ಮುಖವನ್ನು ಮಸಾಜ್ ಮಾಡಿಕೊಳ್ಳಿ. ಇದು ಚರ್ಮದ ಆಳದ ಪದರಗಳನ್ನು ಪೋಷಿಸುತ್ತದೆ. ಅಭ್ಯಂಜನ ಸ್ನಾನ ಮಾಡುವುದು, ವಾರಕ್ಕೆ ಒಮ್ಮೆ ಆದರೂ ಶುದ್ಧ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆಯಿಂದ ಶರೀರಕ್ಕೆ ಮಸಾಜ್ ಮಾಡಿಕೊಳ್ಳಿ. ಇದು ನರಮಂಡಲವನ್ನು ಶಾಂತಗೊಳಿಸಿ ಓಜಸ್ಸನ್ನು ವೃದ್ಧಿಸುತ್ತದೆ. ರಾತ್ರಿ ಕನಿಷ್ಠ ಪಕ್ಷ 7 ರಿಂದ 8 ಗಂಟೆಗಳ ಕಾಲ ಶಾಂತವಾದ ನಿದ್ರೆಯನ್ನು ಮಾಡುವುದು ತ್ವಚೆಯ ಆರೋಗ್ಯಕ್ಕೆ ಅತಿ ಮುಖ್ಯ. ಸ್ತ್ರೀ ಶಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತುಂಬಲು
ಪ್ರತಿದಿನ ನಾನು ಇಲ್ಲಿ ತಿಳಿಸಿರುವ ಮಂತ್ರವನ್ನು ಪಠನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಈ ಮಂತ್ರದ ಅರ್ಥ: ಸಕಲ ಜೀವರಾಶಿಗಳಲ್ಲಿ ತಾಯಿಯ ರೂಪದಲ್ಲಿ ನೆಲೆಸಿರುವ ಆ ಪರಮದೇವಿಗೆ ನನ್ನ ಅನಂತ ನಮನಗಳು. ಈ ಮಂತ್ರವು ನಿಮ್ಮಲ್ಲಿ ಸಹನೆ, ಪ್ರೀತಿ ಮತ್ತು ದಿವ್ಯ ತೇಜಸ್ಸನ್ನು ತುಂಬುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು. ಪ್ರತಿದಿನ 15 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಇದು ನಿಮ್ಮ ಆಂತರಿಕ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ. ಸಂಗಾತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಇದ್ದಾಗ ಮಾತ್ರ ಮಾನಸಿಕ ನೆಮ್ಮದಿ ಸಾಧ್ಯ ಆಗುತ್ತದೆ. ಈ ನೆಮ್ಮದಿಯೇ ಮುಖದ ತೇಜಸ್ಸಿಗೆ ಮೂಲಾಧಾರ. ನೈಸರ್ಗಿಕ ಲೇಪನವನ್ನು ಉಪಯೋಗಿಸುವುದು. ರಾಸಾಯನಿಕಯುಕ್ತ ಕ್ರೀಮ್ಗಳ ಬದಲು ಚಂದನ, ಅರಿಶಿನ ಮತ್ತು ಹಾಲಿನ ಕೆನೆಯ ಲೇಪನವನ್ನು ನಿಮ್ಮ ಮುಖಕ್ಕೆ ಬಳಸಿ. ಸ್ನೇಹಿತರೆ, ವಿವಾಹದ ನಂತರ ಸ್ತ್ರೀಯರ ಮುಖದಲ್ಲಿ ಕಾಣುವ ಆ ಹೊಳಪು ಕೇವಲ ಬಾಹ್ಯ ಸೌಂದರ್ಯವಲ್ಲ, ಅದು ಅವಳಲ್ಲಿ ಜಾಗೃತವಾದ ಗೃಹಲಕ್ಷ್ಮಿ ತತ್ವದ ಸಂಕೇತ. ಯಾವಾಗ ಮನಸ್ಸು, ಆತ್ಮ ಮತ್ತು ಶರೀರವು ಸಮತೋಲನದಲ್ಲಿರುತ್ತದೆಯೋ ಆಗ ಮುಖವು ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತದೆ. ಈ ಶಕ್ತಿಯನ್ನು ಗೌರವಿಸಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ದಿವ್ಯ ಜ್ಞಾನವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿವಾಹದ ನಂತರದ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ರಹಸ್ಯಮಯ ಮತ್ತು ಆರೋಗ್ಯಕಾರಿ ಮಾಹಿತಿಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಆರೋಗ್ಯವೇ ಭಾಗ್ಯ. ಮಹಾಲಕ್ಷ್ಮಿಯರಿಗೆ ನನ್ನ ನಮನಗಳು.